ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಅಶ್ವಿನಿ ಚಾನಲ್. ನಾನಿವತ್ತು ಮಾಡ್ತಾಯಿದ್ದೀನಿ ಹೆಲ್ದಿ ಡ್ರಿಂಕು ಆಂಪನ್ನ. ನೀವಿದು ಒಂದು ಸಲ ಮಾಡಿ ಇಟ್ಟು ಅಂದರೆ 2 ರಿಂದ 3 ತಿಂಗಳ ತನಕ ಸ್ಟೋರ್ ಮಾಡಿ ನೀವು ಇಡ್ಬೋದು. ಯಾರಾದರೂ ಗೆಸ್ಟ್ ಬಂದರೆ ಇಮ್ಮಿಡಿಯೇಟಾಗಿ ನೀವು ಜ್ಯೂಸ್ ಮಾಡಿ ಕೊಡ್ಬೋದು. ಈ ಬೇಸಿಗೆ ಕಾಲದಲ್ಲಿ ಮಕ್ಕಳೆಲ್ಲ ರಜೆ ಇರುತ್ತೆ, ಮಕ್ಕಳು ಮನೆಯಲ್ಲೇ ಇರ್ತಾರೆ. ನಾವು ಹೊರಗಡೆಯಿಂದ ಟ್ಯಾಂಕ್ ತಂದು ಕುಡಿಸಿ ಆರೋಗ್ಯ ಹಾಳು ಮಾಡೋಕ್ಕಿಂತ ಈ ರೀತಿ ನಾವು ಮ್ಯಾಂಗೋ ಪನ್ನನ್ನು ಮಾಡಿಟ್ಟು ಅಂದರೆ ತಾನಾಗಿಯೇ ಹಾಕ್ಕೊಂಡು ಗ್ಲಾಸಲ್ಲಿ ಕುಡಿತಾರೆ. ಈ ರೀತಿ ರಾ ಮ್ಯಾಂಗೋ ತೊಗೊಳ್ಳಿ, ಅದನ್ನು ಸಿಪ್ಪೆಯನ್ನು ತೆಗಿಬೇಕಾಗತ್ತೆ. ತೊಟ್ಟು ತೆಗೀರಿ, ಸಿಪ್ಪೆಯನ್ನು ತೆಗೀರಿ. ನಾನು 2 ಮಾವಿನಕಾಯಿ ತೊಗೊಳ್ತಾ ಇದ್ದೀನಿ. ಮತ್ತು ನಾನು ಒಂದು 4 ರಿಂದ 5 ಮಾವಿನಕಾಯಿನ ಉಪ್ಪಿನಕಾಯಿ ಹಾಕಲಿಕ್ಕೆ ತೊಗೊಂಡಿದ್ದೆ. ಅದನ್ನು ಹೆರ್ಚಿದ್ದೆ, ಅದು ಗೊರಟೆ ಎಲ್ಲ ಇತ್ತಲ್ವ, ಅದು ಸೈಡಿಗೆ ಇಟ್ಟಿದ್ದೀನಿ. ಅದು ಕೂಡ ಇದರೊಳಗೇ ನಾನು ಯೂಸ್ ಮಾಡ್ತಾಯಿದ್ದೀನಿ. ಹೆರ್ಚಿರುವಂಥ ಮಾವಿನಕಾಯಿನ ಉಪ್ಪಿನಕಾಯಿ ಹಾಕ್ಕೊಳ್ತೀನಿ. ಈ ಉಪ್ಪಿನಕಾಯಿ ವಿಡಿಯೋ ಕೂಡ ನಾನು ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಇದೆ, ನೀವು ಅದನ್ನು ವೀಕ್ಷಿಸಬಹುದು. ನಾವು ಮೊದಲಿಗೆ ಆಂಪನ್ನ ಮಾಡಲಿಕ್ಕೆ ಆ ಗೊರಟೆನ ಕುಕ್ಕರಲ್ಲಿ ಹಾಕೊಳ್ಳೋಣ. ನಾನು 1 ಕಪ್ಪು ನೀರಿಟ್ಟಿದ್ದೀನಿ ಮತ್ತು 2 ಮಾವಿನಕಾಯಿ 4 ರಿಂದ 5 ಗೊರಟೆನ ಇಟ್ಟಿದ್ದೀನಿ. ನೀವು ಬೇಕಾದರೆ 2 ಮಾವಿನಕಾಯ್ದಿಂದ ಕೂಡ ಮಾಡ್ಕೋಬಹುದು, ತುಂಬ ಚೆನ್ನಾಗಿ ಬರುತ್ತೆ. ಆಮೇಲೆ ನಾನಿಲ್ಲಿ ಕಲ್ಲುಪ್ಪನ್ನು ಹಾಕ್ತಾಯಿದ್ದೀನಿ. 4 ರಿಂದ 5 ವಿಸಲ್ ಕೊಟ್ಬಿಟ್ಟು ನಾವು ಇದನ್ನು ಕೂಗಿಸ್ಬೇಕಾಗತ್ತೆ. ಮೊದಲಿನ ಕಾಲದಲ್ಲೆಲ್ಲ ಅಮ್ಮ ಎಲ್ಲ ಹೇಗೆ ಮಾಡ್ತಿದ್ರಂತೆ, ಒಲೆ ಮೇಲೆ ಕೆಂಡ ಇರುತ್ತಲ್ವ, ಆ ಕೆಂಡದಲ್ಲಿ ಮಾವಿನಕಾಯಿ ಹಾಕಿಬಿಟ್ಟು ಅದನ್ನು ಸಿಪ್ಪೆ ತೆಗೆದು ಜ್ಯೂಸ್ ಮಾಡಿ ಕೊಡ್ತಾಯಿದ್ರು. ಅದರ ರುಚಿ ಅಂತೂ ತುಂಬ ಅದ್ಭುತವಾಗಿ ಇರುತ್ತೆ. ಬಟ್ ಇವಾಗ ನಾವು ಕುಕ್ಕರಲ್ಲಿ ಮಾಡ್ತಾಯಿದ್ದೀವಿ. ನಾವು ಕುಕ್ಕರಲ್ಲಿ ಬೇಯಿಸಿರುವಂತಹ ಮಾವಿನಕಾಯಿನ ತಣ್ಣಗಾಗಲಿಕ್ಕೆ ಬಿಟ್ಬಿಡೋಣ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಸಾಫ್ಟಾಗಿ ಬೆಂದಿದೆ. 4 ವಿಸಲ್ಗೆ ಇಷ್ಟು ಚೆನ್ನಾಗಿ ಆಗಿದೆ. ಇವಾಗ ಇದನ್ನು ಜರಡಿ ಮಾಡ್ಕೊಳ್ಳೋಣ. ಈ ರೀತಿ ಪಲ್ಪ್ ಎಲ್ಲ ಕೆಳಗಡೆ ಬೀಳೋ ಥರ ಮಾಡ್ಕೊಳ್ಳಿ. ಮತ್ತು ಮಾವಿನಕಾಯಿ ಗೊರಟೆ ಇರುತ್ತಲ್ಲ, ಅದರಿಂದನೂ ಪಲ್ಪು ಬಿಡಿಸ್ಕೊಳ್ಳಿ. ಇಲ್ಲಾಂದರೆ ಈ ಗೊರಟೆನ ತೊಳೆದ್ಬಿಟ್ಟು ನೀವು ಇಮ್ಮಿಡಿಯೇಟಾಗಿ ಜ್ಯೂಸ್ ಮಾಡ್ಕೊಂಡು ಕೂಡ ಕುಡಿಬಹುದು. ಇಲ್ಲಿ ನೋಡಿ ನಾನು ತೊಳೆದ್ಬಿಟ್ಟಿಟ್ಟಿದ್ದೀನಿ. ಇಮ್ಮಿಡಿಯೇಟಾಗಿ ನಾನು ಅದನ್ನು ಉಪ್ಪು ಜೀರಿಗೆ ಪುಡಿ ಹಾಕಿಬಿಟ್ಟು ನಾನು ಕುಡಿತಾ ಇದ್ದೀನಿ. ತುಂಬ ತಂಪಿರುತ್ತೆ ಬಾಡಿಗೆ. ಇವಾಗ ಪಲ್ಪ್ ಎಲ್ಲ ರೆಡಿಯಾಗಿದೆ. ಇದಕ್ಕೆ ಬೇಕಾಗುವಂಥ ಸಾಮಗ್ರಿ ನೋಡ್ಕೊಳ್ಳೋಣ. 1 ಟೀ ಸ್ಪೂನಷ್ಟು ಜೀರಿಗೆ, 6 ರಿಂದ 7 ಕಾಳು ಮೆಣಸು, ಸ್ವಲ್ಪ ಉಪ್ಪು. ನಾನಿಲ್ಲಿ ಬ್ಲ್ಯಾಕ್ ಸಾಲ್ಟ್ ಕೂಡ ತೊಗೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ತೊಗೊಳ್ಳಿ, ಟೇಸ್ಟು ಚೆನ್ನಾಗಿರುತ್ತೆ. 1/2 ಟೀ ಸ್ಪೂನಷ್ಟು ಸೋಂಪು ಕಾಳು, 1 ರಿಂದ 2 ಹಸಿಮೆಣಸಿನ್ಕಾಯಿ ಅಥವಾ ಒಣಮೆಣಸಿನ್ಕಾಯಿ. ನಾನಿಲ್ಲಿ ಒಣಮೆಣಸಿನ್ಕಾಯಿ ತೊಗೊಳ್ತಾ ಇದ್ದೀನಿ. ಒಂದು ಮಿಕ್ಸಿ ಜಾರ್ ತೊಗೊಳ್ಳಿ, ಅದರೊಳಗೆ ಮೆಣಸಿನ್ಕಾಯಿ ಹಾಕ್ಕೊಳ್ಳಿ, ಸೋಂಪು ಕಾಳು ಹಾಕ್ಕೊಳ್ಳಿ, ಕಾಳು ಮೆಣಸು ಹಾಕ್ಕೊಳ್ಳಿ, ಉಪ್ಪು ಜೀರಿಗೆ ಹಾಕ್ಕೊಂಡ್ಬಿಟ್ಟು ನಾವು ಪುಡಿ ಮಾಡ್ಕೋಬೇಕಾಗತ್ತೆ. ಸ್ವಲ್ಪ ಇರೋದ್ರಿಂದ ಪುಡಿ ಆಗಲ್ಲ, ಅದಕ್ಕೆ ನಾನು ಸ್ವಲ್ಪ ಸಕ್ಕರೆ ಸೇರಿಸ್ಬಿಟ್ಟು ಪುಡಿ ಮಾಡ್ತಾಯಿದ್ದೀನಿ. ನೀವು ಸಕ್ಕರೆ ರುಚಿಗೆ ತಕ್ಕಷ್ಟು ಹಾಕ್ಕೊಳ್ಳಿ. ಮಾವಿನಕಾಯಿ ಹುಳಿ ಮೇಲೆ ಸಕ್ಕರೆ ಹಾಕೋಬೇಕಾಗತ್ತೆ. ಒಂದು ಕಡಾಯಿ ತೊಗೊಳ್ಳಿ, ಅದರೊಳಗೆ ನಾವು ತೆಗೆದಿರುವಂತಹ ಪಲ್ಪನ್ನು ಹಾಕಿಬಿಟ್ಟು ಲೋ ಫ್ಲೇಮಲ್ಲಿ ಇಡಬೇಕಾಗತ್ತೆ. ನಾನಿಲ್ಲಿ 1/4 kg ಸಕ್ಕರೆ ತೊಗೊಂಡಿದ್ದೀನಿ. ನೀವು ಜಾಸ್ತಿ ಕಡಿಮೆ ಹಾಕೋಬಹುದು. ಸಕ್ಕರೆ ಜಾಸ್ತಿ ತಿಂತಾ ಇದ್ದರೆ ನೀವು ಜಾಸ್ತಿ ಹಾಕ್ಕೊಳ್ಳಿ, ಹುಳಿ ಜಾಸ್ತಿ ತಿಂತಾ ಇದ್ದರೆ ಸಕ್ಕರೆ ಕಡಿಮೆನ ಹಾಕ್ಕೊಳ್ಳಿ. ಆಮೇಲೆ ಪುಡಿ ಮಾಡಿರುವಂತಹ ಮಸಾಲೆನ ಹಾಕ್ಕೊಳ್ಳಿ. ಮಸಾಲೆ ಅಂದರೆ ಉಪ್ಪು, ಜೀರಿಗೆ, ಸೋಂಪು ಕಾಳು, ಕಾಳುಮೆಣಸು, ಮೆಣಸಿನಕಾಯಿ. ಈಗ ಇದನ್ನು ಲೋ ಟು ಮೀಡಿಯಮ್ ಫ್ಲೇಮಲ್ಲಿ 7 ರಿಂದ 10 ನಿಮಿಷದವರೆಗೂ ನಾವು ಬೇಯಿಸಬೇಕಾಗತ್ತೆ. ಯಾವುದೇ ಕಾರಣಕ್ಕೆ ತಳ ಹಿಡಿಯೋದಕ್ಕೆ ಬಿಡಬೇಡಿ. ನನಗೆ ಖಾರ ಸ್ವಲ್ಪ ಕಡಿಮೆ ಅನಿಸ್ತು, ಅದಕ್ಕೆ ನಾನು ಇನ್ನೊಂದು ಮೆಣಸಿನ್ಕಾಯಿನ ಹಾಕ್ತಾಯಿದ್ದೀನಿ. ಹಸಿಮೆಣಸಿನ್ಕಾಯಿ ಹಾಕ್ಕೊಳ್ಳಿ, ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ನಾನಿಲ್ಲಿ ಹಸಿಮೆಣಸಿನ್ಕಾಯಿ ತಿನ್ನಲ್ಲ, ಅದಕ್ಕೋಸ್ಕರ ಹಾಕ್ತಾಯಿಲ್ಲ. ನಾವು ಈ ಆಂಪನ್ನ ಕುಡಿಯೋದ್ರಿಂದ ಹೆಲ್ತ್ಗೆ ತುಂಬ ಒಳ್ಳೆಯದು, ಸ್ಕಿನ್ನಿಗೆ ಒಳ್ಳೆಯದು. ವಿಟಮಿನ್ ಎ ಮತ್ತು ಸಿ ಜಾಸ್ತಿ ಇದೆ. ಬೇಸಿಗೆ ಕಾಲದಲ್ಲಿ ಆಂಪನ್ನ ಕುಡಿಯೋದ್ರಿಂದ ಬಾಡಿ ತಂಪಾಗಿ ಮಾಡುತ್ತೆ, ಡೈಜೆಸ್ಟಿವ್ ಸಿಸ್ಟಮು ಇಂಪ್ರೂವ್ ಮಾಡುತ್ತೆ. ಫೈಬರ್ ಅಂಶ ಜಾಸ್ತಿ ಇದೆ ಇದರೊಳಗೆ. ರೋಗ ನಿರೋಧಕ ಶಕ್ತಿ ಕೂಡ ಜಾಸ್ತಿ ಆಗುತ್ತೆ.
ನಾವು ಈ ರೀತಿ ಒಂದು ಸಲ ಮಾಡಿ ಇಟ್ಟು ಅಂದರೆ 2 3 ತಿಂಗಳ ತನಕ ಸ್ಟೋರ್ ಮಾಡಿ ಇಡಬಹುದು. ಯಾರಾದರೂ ಗೆಸ್ಟು ಮನೆಗೆ ಬರ್ತಾರೆ, ಅವಾಗೇನಾಗತ್ತೆ, ನಾವು ಅವ್ರು ಬಂದ ಮೇಲೆ ಜ್ಯೂಸ್ ಮಾಡ್ತಾ ಕೂತ್ಕೋಬೇಕಾಗತ್ತೆ. ಅದರ ಬದಲಿಗೆ ನಾವು ಈ ರೀತಿ ಮಾಡಿ ಇಡ್ತು ಅಂದರೆ ಇಮಿಡಿಯೇಟಾಗಿ ಗ್ಲಾಸಲ್ಲಿ ಸ್ವಲ್ಪ ಈ ಜ್ಯೂಸನ್ನ ಹಾಕಿಬಿಟ್ಟು ಐಸ್ ಕ್ಯೂಬ್ ಅಥವಾ ನೀರು ಹಾಕಿಬಿಟ್ಟು ಸರ್ವ್ ಮಾಡಬಹುದು. ಇಮ್ಮಿಡಿಯೇಟಾಗಿ ಆಗುತ್ತೆ. 30 to 40 ಸೆಕೆಂಡ್ ಒಳಗಡೆನೇ ನಾವು ಜ್ಯೂಸನ್ನ ಕೊಡ್ಬೋದು ಅವ್ರಿಗೆ. ನಾವು ಲೋ ಟು ಮೀಡಿಯಮ್ ಫ್ಲೇಮಲ್ಲೇ ಮಾಡಬೇಕಾಗತ್ತೆ. ತುಂಬ ಗಟ್ಟಿಯಾಗಿ ಮಾಡೋಕ್ಕೆ ಹೋಗ್ಬೇಡಿ. ಇದನ್ನು ಹೀಗೆ ಕೂಡ ನೀವು ಚಪಾತಿ ಜೊತೆ, ಅನ್ನದ ಜೊತೆ ಚಟ್ನಿ ಥರ ತಿನ್ಬಹುದು. ಮಕ್ಕಳಿಗೆ ನೀವು ಪೂರಿ ಅಥವಾ ದೋಸೆ ಜೊತೆ ಕೊಟ್ಟರು ಟೇಸ್ಟಿಯಾಗಿ ತಿಂತಾರೆ, ಅಷ್ಟು ಚೆನ್ನಾಗಿ ಇರುತ್ತೆ. ನೋಡಿ, ಇಷ್ಟು ಥಿಕ್ನೆಸ್ ಇರಲಿ, ತುಂಬ ತಿಕ್ಕು ಮಾಡೋಕ್ಕೆ ಹೋಗ್ಬೇಡಿ. ಟ್ರಾನ್ಸ್ಪರೆಂಟ್ ಆದ ತಕ್ಷಣ ಆಫ್ ಮಾಡಿಬಿಡ್ಬೇಕಾಗತ್ತೆ, ಇಲ್ಲಾಂದರೆ ತುಂಬ ಗಟ್ಟಿಯಾಗಿ ಹೋಗುತ್ತೆ. ತಣ್ಣಗಾದ್ಮೇಲೆ ನೋಡಿ ಈ ರೀತಿ ಆಗಿದೆ. ನಾವು ಇದನ್ನು ಏರ್ ಟೈಟ್ ಗ್ಲಾಸ್ ಜಾರಲ್ಲಿ ತುಂಬಿಡಬೇಕಾಗತ್ತೆ. ಹೊರಗಡೆ ಇಟ್ಟರೆ ನಿಮಗೆ 2 ರಿಂದ 3 ವಾರವರೆಗೂ ಇಡಬಹುದು. ಫ್ರಿಜ್ಜಲ್ಲಿ ಇಟ್ಟರೆ ನೀವು 2 ರಿಂದ 3 ತಿಂಗಳವರೆಗೂ ಸ್ಟೋರ್ ಮಾಡಿ ಇಡಬಹುದು. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಆಗಿದೆ. ಇದ್ರಾಗೆ ನೀವು ಮಸಾಲೆ ಹಾಕಲಿಲ್ಲ ಅಂತಂದರೆ ಹಾಗೆ ಸಕ್ಕರೆ ಮಾಡಿಬಿಟ್ಟು ಜಾಮ್ ಥರ ಮಕ್ಕಳಿಗೆ ಕೊಡ್ಬೋದು. ನಾವು ಇದನ್ನು ಈಗ ಡ್ರಿಂಕ್ ಮಾಡೋಣ, ನೋಡೋಣ ಎಷ್ಟು ಚೆನ್ನಾಗಿ ಆಗುತ್ತೆ. ಒಂದು ಗ್ಲಾಸ್ ತೊಗೊಂಡಿದ್ದೀನಿ, ಅದಕ್ಕೆ ಸ್ವಲ್ಪ ಲಿಂಬೆಹಣ್ಣನ್ನು ಸವರ್ಬಿಟ್ಟು ಉಪ್ಪು ಮತ್ತು ಖಾರಕ್ಕೆ ಗಾರ್ನಿಷ್ ಮಾಡ್ತಾಯಿದ್ದೀನಿ. ಈ ಜ್ಯೂಸ್ ಕುಡಿಬೇಕಾದ್ರೆ ಸ್ವಲ್ಪ ನೆಂಚ್ಕೊಂಡ್ರೆ ಉಪ್ಪು ಮತ್ತು ಖಾರನ ತುಂಬ ಟೇಸ್ಟಿಯಾಗಿ ಆಗುತ್ತೆ. ನನಗೆ ಇವಾಗಲೇ ಬಾಯಲ್ಲಿ ನೀರು ಬರ್ತಾ ಇದೆ. 1 ರಿಂದ 2 ಸ್ಪೂನಷ್ಟು ನೀವು ರೆಡಿ ಆಂಪನ್ನು ಹಾಕಿಬಿಟ್ಟು ತಣ್ಣಗಿರುವ ನೀರು ಹಾಕಿಬಿಟ್ಟು ಸ್ವಲ್ಪ ಪುದೀನ ಹಾಕಿಬಿಟ್ಟು ಸರ್ವ್ ಮಾಡಿದ್ರೆ ಆಹಾ ಎಂಥ ರುಚಿ. ಈ ಬೇಸಿಗೆಯಲ್ಲಿ ನೀವು ತಂಪಾದ ಪಾನೀಯ ರೆಡಿ ಮಾಡಿಕೊಂಡು ಕುಡೀರಿ. ಹೇಗಾಗಿದೆ ಅಂತ ಹೇಳಿ. ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ನ ಪ್ರೆಸ್ ಮಾಡ್ಕೊಳ್ಳಿ. ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದವ್ರಿಗೆ ಧನ್ಯವಾದಗಳು. ರುಚಿ ರುಚಿ ಅಡುಗೆ ಮಾಡ್ತಾಯಿರಿ, ತಿಂತಾಯಿರಿ, ತಿನ್ನಿಸ್ತಾಯಿರಿ, ಹೆಲ್ದಿಯಾಗಿರಿ. ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ಬೇಸಿಗೆಯ ಪಾನೀಯಗಳನ್ನು ನಾನು ಅಪ್ಲೋಡ್ ಮಾಡಿದ್ದೀನಿ, ನೀವು ಬೇಕಾದರೆ ವೀಕ್ಷಿಸಬಹುದು. ನೋಡಿ, ಕಾಣೋದಕ್ಕೂ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ.